ಇನ್ನೊಂದು ಮೇಡಮ್ ಏನಂತಂದ್ರೆ ಫ್ಯಾನ್ಸ್ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಇದ್ದಿದ್ದ ದಿನ ಆಗಿರ್ಬೋದು ಅಥವಾ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಈ ಟಿಕೆಟ್ ಸಮಸ್ಯೆದೊಂದು ಬಹಳ ಮಾತಾಡ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಆಕ್ಚುಲಿ ಐ ಫೀಲ್ ಲೈಕ್ ಮ್ಯಾನೇಜ್ಮೆಂಟ್ ಅವ್ರು ಒಂಚೂರು ನೋಡ್ಬೇಕು. ಈಗ ಅವ್ರು ಆನ್ಲೈನ್ ಟಿಕೆಟ್ಸ್ ಅಷ್ಟು ಬಿಟ್ಟಿದ್ರೇನು ಅದು ಅಫ್ಕೋರ್ಸ್ ಸೆಕೆಂಡ್ಸ್ ಅಲ್ಲೇ ಸೋಲ್ಡ್ ಔಟ್ ಆಗೋಗುತ್ತೆ. ಬಟ್ ಬ್ಲಾಕ್ ಅಲ್ಲ ಅದಷ್ಟು ಎಲ್ಲಿಂದ ಬರ್ತಿದೆ ಅಷ್ಟೊಂದು ಟಿಕೆಟ್ಸ್ ಯಾರಿಗ್ ಗೊತ್ತು. ಅದ್ ಮೋಸ್ಟ್ಲಿ ನೋಡಿದ್ರೆ ಎಲ್ಲಾ ಮ್ಯಾನೇಜ್ಮೆಂಟ್ ಸ್ಟ್ಯಾಂಡ್ಸ್ ಇದೆ, ಅದು ಟಿಕೆಟ್ ರಿಲೀಸು ಮಾಡೋದಿಲ್ಲ, ಅದೇ ಎಲ್ಲ ಸ್ಟ್ಯಾಂಡ್ಸ್ ಬರೋದು. ಸೊ ಅದು ಒಂಚೂರು ಸ್ಕ್ರೂಟಿನೈಸ್ ಮಾಡಿ ಅದನ್ನ ಒಳ್ಳೆ ಸಿಸ್ಟಮ್ ಮಾಡಿದ್ರೆ ಏನ್ ಗೊತ್ತಾ, ಅದು ಪ್ರೈಸಸ್ ತುಂಬಾ ಹೈ ಇದೆ. ಈಗ 3,000 ಇರೋ ಟಿಕೆಟ್ ಎಷ್ಟೊಂದ್ ಜನರಿಗೂ ಅಫೋರ್ಡೆಬಲ್ ಇರಲ್ಲ. ಅದ್ 3,000 ಟಿಕೆಟ್ 10,000, 12,000, 15,000 ಸೇಲ್ ಮಾಡಿದ್ರೆ ಎಷ್ಟೊಂದ್ ಫ್ಯಾನ್ಸ್. ಈಗ ಕ್ರಿಕೆಟ್ ಏನಂದ್ರೆ ನಮಗೆ ಹಬ್ಬ ತರ, RCB ಇರ್ಲಿ, ಇಂಡಿಯಾ ಇರ್ಲಿ, IPL ಒಂದೇ ಹಬ್ಬ ತರ. ಅದನ್ನ ಎಲ್ರು ಸೆಲಿಬ್ರೇಟ್ ಮಾಡಕ್ ಆಗಲ್ಲ, ಬಿಕಾಸ್ ಎಲ್ರು ಸ್ಟೇಡಿಯಂ ತನಕ ರೀಚ್ ಆಗೋದೇ ಇಲ್ಲ. ಬಿಕಾಸ್ ಪ್ರೈಸಸ್ ಅಷ್ಟ್ ಹೈ ಇದೆ. ಎಷ್ಟೊಂದ್ ಜನರು ಈಗ IM19 ನಾನು ಮ್ಯಾಚ್ ನೋಡಕ್ ಹೋದ್ರೆ ನಾನು ಪೂರ್ತಿ ವರ್ಷ ಸೇವ್ ಮಾಡ್ಕೊಂಡು ಒಂದ್ ಟಿಕೆಟ್ ಸಿಗುತ್ತೆ, ಅದರಿಂದ ಹೋಗ್ತೀನಿ. ಅದು ಸಿಕ್ಕಿದ್ರೆ ಆನ್ಲೈನ್ ಅಷ್ಟೇ, ಇಲ್ಲಾದ್ರೆ ಬ್ಲಾಕ್ ಇಂದ ತಗೊಂಡ್ರೆ ಆಗೋದೇ ಇಲ್ಲ. ಸೊ ಅದ್ ಅವ್ರು ಒಂಚೂರು ನೋಡ್ಕೋಬೇಕು. ಬಿಕಾಸ್ ಎಲ್ರು RCB ಫ್ಯಾನ್ಸ್ ಅಲ್ವಾ, ಎವ್ರಿಬಡಿ ಡಿಸರ್ವ್ಸ್ ದಟ್ ಚಾನ್ಸ್ ಟು ಗೋ ಟು ದ ಸ್ಟೇಡಿಯಂ ಅಂಡ್ ವಾಚ್ ದ ಮ್ಯಾಚ್. ಅಂಡ್ ನಮ್ ಟೀಮ್ ನ ಸಪೋರ್ಟ್ ಮಾಡಕ್ ಆಸೆ ಇದೆ, ನಮಗೂ ಒಂದು ಆಪರ್ಚುನಿಟಿ ಸಿಗ್ಬೇಕು. ಅದ್ ಆಪರ್ಚುನಿಟಿ ನೀವು ಅಷ್ಟು ಔಟ್ ಆಫ್ ಹ್ಯಾಂಡ್ಸ್ ಮಾಡಿದ್ರೆ ಅಫ್ಕೋರ್ಸ್ RCB ಫ್ಯಾನ್ಸ್ ಇದಾರೆ, ಅದ್ ಬ್ಲಾಕ್ ಟಿಕೆಟ್ಸ್ ಫುಲ್ ಸೋಲ್ಡ್ ಔಟ್ ಆಗೋಗುತ್ತೆ. ಬಿಕಾಸ್ ಟೀಮ್ ನ ನೋಡಕ್ ಹೋಗ್ಬೇಕಂತ ಯಾವ ಪ್ರೈಸು ಕೊಡಕ್ ರೆಡಿ ಇದಾರೆ. ಬಟ್ ಅದ್ರ ಮೇಲೆ ಮಾನಿಟೈಸ್ ಮಾಡೋದು ಒಂಚೂರ್ ರಾಂಗು. ಅವ್ರು ಒಂಚೂರ್ ಪ್ರೈಸಸ್ ಕಡಿಮೆ ಮಾಡಿ, ಅಫ್ಕೋರ್ಸ್ ಅಂಡರ್ಸ್ಟ್ಯಾಂಡಬಲ್, ಕ್ರಿಕೆಟ್ IPL ಇಸ್ ಕಮರ್ಷಿಯಲ್ ಕ್ರಿಕೆಟ್, ಫ್ರಾಂಚೈಸಿ ಕ್ರಿಕೆಟ್. ಬಟ್ ಸ್ಟಿಲ್ ನಮಗೂ ಒಂದ್ ಚಾನ್ಸ್ ಸಿಗ್ಬೇಕು ಸ್ಟೇಡಿಯಂಗೆ ಹೋಗಿ ಮ್ಯಾಚ್ ನೋಡಿ ಎಂಜಾಯ್ ಮಾಡಕ್ಕೆ. ಅದೆಲ್ರಿಗೂ ಸಿಗ್ಬೇಕು. ಬಿಕಾಸ್ ಇಷ್ಟೊಂದ್ ವರ್ಷ ಗೆಲ್ಲಿ ಸೊಲ್ಲಿ ನಾವು ಟೀಮ್ ಜೊತೆ ಇದೀವಿ, ನಾವ್ ಇಷ್ಟ ಸಪೋರ್ಟ್ ಮಾಡ್ತೀವಿ, ಅವ್ರೀಗ ಪೆಡೆಸ್ಟಲ್ ಹಾಕ್ತಿವಿ, ಅವ್ರು ಸೋತಿದ್ರೇನು ಇಲ್ಲ ಪರವಾಗಿಲ್ಲ, ವಾಪಸ್ ನೆಕ್ಸ್ಟ್ ಇಯರ್ ಗೆಲ್ತೀವಿ ಅಂತ ನಾವು ಅದೊಳ್ಳೆ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ವಾಪಸ್ ಹೋಗೋ ತರ ಇದೆ ಅದು. ನಾವು ಎವ್ರಿ ಇಯರ್ ವಿ ವಿಲ್ ಗೋ ಬ್ಯಾಕ್, ವಿ ಆರ್ ವೆರಿ ಲಾಯಲ್ ಫ್ಯಾನ್ಸ್. ಸೊ ಅದು ಒಂಚೂರು ಅವ್ರು ನೋಡ್ಕೋಬೇಕು, ದಟ್ ಇಷ್ಟ್ ಲಾಯಲ್ ಫ್ಯಾನ್ಸ್ ಇದಾರೆ, ನಾವು ಅವ್ರಿಗೆ ಒಂಚೂರು ಮಾಡ್ಬೇಕು, ಅವ್ರಿಗೆ ಆಪರ್ಚುನಿಟಿ ಕೊಡ್ಬೇಕು. ಒಂಚೂರು ಪ್ರೈಸಸ್ ಲೋ ಮಾಡಿ, ಒಂದ್ ಬ್ಲಾಕ್ ಟಿಕೆಟ್ಸ್ ಸ್ಕ್ರೂಟಿನೈಸ್ ಮಾಡಿ, ಅದ್ರ ಮೇಲೆ ಸ್ಟಾಪ್ ಮಾಡಿ, ಅದನ್ನ ಪ್ರಮೋಟ್ ಮಾಡಬಾರ್ದು. ಅಂದ್ರೆ ಎಲ್ಲಾ ಫ್ಯಾನ್ಸ್ಗೂ ಸಿಗ್ಬೇಕು ಆನ್ಲೈನ್ ಹೋಗಕ್ಕೆ ಅಂತ. ಬಿಕಾಸ್ ಎಷ್ಟೊಂದ್ ಜನರಿದ್ದಾರೆ ಈಗ, ಚಿಕ್ಕ ಮಕ್ಳುನು ಎಲ್ರು ಮ್ಯಾಚ್ ನೋಡಿ, ನಾವು ಕ್ರಿಕೆಟ್ ನೋಡಿನೇ ಗೆಲ್ದಿದೀವಿ. ಅದು ಫೈನಲ್ 2016 ಸೋತಾಗ ಎಷ್ಟ್ ಹತ್ತಿದೀವಿ, 2 ದಿನ ಹತ್ತಿದೀವಿ. ಸೊ ಅದಕ್ಕೆ ಎಲ್ರಿಗೂ ಚಾನ್ಸ್ ಸಿಗ್ಬೇಕು ನೋಡಕ್ಕೆ. ಸೊ ದೇ ಶುಡ್ ಮೇಕ್ ಇಟ್ ಅ ಲಿಟಲ್ ಮೋರ್ ಅಫೋರ್ಡೆಬಲ್ ಫಾರ್ ದ ಪಬ್ಲಿಕ್. ಅಂಡ್ ಬ್ಲಾಕ್ ಅಲ್ಲಿ ಸೇಲ್ ಮಾಡೋದು ಇಸ್ ನಾಟ್ ರೈಟ್. ಸೊ ಇನ್ನೊಂದು ಮೇಡಮ್ ಏನಂತಂದ್ರೆ RCBಗೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಇರುತ್ತೆ. ಕೆಲವು ಮ್ಯಾಚ್ ಸೋತಿರೋದಕ್ಕೆ ಅದೇ ಕಾರಣ. ಅಂದ್ರೆ ಹಿಂದಿನ ಮ್ಯಾಚ್ ಚೆನ್ನಾಗಿ ಆಡಿರ್ತಾರೆ, ಅದೇ ಕಾನ್ಫಿಡೆನ್ಸ್ ಅಲ್ಲಿ ಓವರ್ ಆಗಿ ಹೋಗ್ತಾರೆ, ಅಲ್ಲಿ ನಮಗೆ ಹೊಡೆತ ಕೊಡುತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ಓವರ್ ಕಾನ್ಫಿಡೆನ್ಸ್ ಅಂತ ಅನ್ನಿಸ್ತಿಲ್ಲ. ಅದು RCBದು ಒಂದ್ ಹೇಗಿದೆ ಅಂದ್ರೆ, ಒಬ್ರು ಸ್ಲೋ ಸ್ಟಾರ್ಟ್ ಮಾಡಿದ್ರೆ, ಈವನ್ ಪವರ್ ಪ್ಲೇ ಅಲ್ಲಿ ಒಬ್ರು ಸ್ಲೋ ಸ್ಟಾರ್ಟ್ ಮಾಡಿದ್ರೆ ಎಲ್ಲಾರು, ಈವನ್ ಹಿಟ್ಟರ್ಸ್ ಕೂಡ ಸ್ಲೋ, 1 ಡೌನ್ 2 ಡೌನ್ ಅವರು ಕೂಡ ಸ್ಲೋ ಆಗೇ ಹೋಗುತ್ತೆ. ಮೇ ಬಿ ಅದೊಂದ್ ಸ್ವಲ್ಪ ಬ್ಯಾಲೆನ್ಸ್ ಆಗಿರ್ಬೇಕು. ಐ ಡೋಂಟ್ ಥಿಂಕ್ ಸೊ ಓವರ್ ಕಾನ್ಫಿಡೆನ್ಸ್ ನ ತೋರ್ಸುವಂತ ಪ್ಲೇಯರ್ಸ್ ಕೂಡ ಇದಾರೆ ಅಂತ ಏನ್ ಅನ್ನಿಸ್ತಿಲ್ಲ. ಬಟ್ ಇನ್ ಅ ವೇ ಲಾಸ್ಟ್ ಮ್ಯಾಚ್ ಕೃಣಾಲ್ ಪಾಂಡ್ಯ ಆಡಿದಾಗ ಕೊಹ್ಲಿ ಹೇಳಿರೋ ಮಾತು ಇಟ್ಸ್ ಲೈಕ್ ಮೋರ್ ಮೀನಿಂಗ್ಫುಲ್. ಹಿ ಟೋಲ್ಡ್, ಕೃಣಾಲ್ ನನ್ಗೆ ಪದೇ ಪದೇ ಹೇಳ್ತಾ ಇದ್ದ ದಟ್ ಯು ಸ್ಟೇ, ನಾನ್ ಹಿಟ್ ಮಾಡ್ತೀನಿ, ಯು ಸ್ಟೇ, ಬಿಕಾಸ್ ಎಲ್ಲ ಆಲ್ಮೋಸ್ಟ್ 4-5 ವಿಕೆಟ್ಸ್ ಹೋಗಿತ್ತು ಅನ್ಸುತ್ತೆ. ಸೊ ಒನ್ ಆಫ್ ದ ಪ್ಲೇಯರ್ ಇಸ್ ಹಿಟ್ಟಿಂಗ್, ನೀನ್ ಸ್ಟಡಿ ಆಗಿರು ಅಂತ ಅನ್ನೋ ತರ. ಸೊ ದಟ್ ಈಸ್ ಒನ್ ಕೈಂಡ್ ಆಫ್ ಸ್ಟ್ರಾಟಜಿ. ಬಟ್ ಪವರ್ ಪ್ಲೇಸ್ ಅಲ್ಲಿ ಇನ್ನ ಸ್ಕೋರ್ ಬೇಕು RCBಗೆ. ಅದು ಸ್ಪೆಷಲಿ ಅವರು ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ್ಲೂ ಅವಾಗ ಸ್ವಲ್ಪ ಡೇರಿಂಗ್ ಆಗಿರ್ತಾರೆ. ಲೈಕ್ ಓಕೆ, ಅವ್ರಿಗೆ ಚೇಸಿಂಗ್ ಏನು ಅಂತ ಗೊತ್ತಿರಲ್ಲ, ಎಷ್ಟು ಸ್ಕೋರು ಅನ್ನೋದು ಗೊತ್ತಿರಲ್ಲ. ಅಂಡ್ ಅವ್ರ ಪ್ಲೇಯರ್ಸ್ ಆಗಿರೋದ್ರಿಂದ, ಐ ಮೀನ್ 1 ಡೌನ್ 2 ಡೌನ್ ಪ್ಲೇಯರ್ಸ್ ಬ್ಯಾಟ್ಸ್ಮನ್ಸೇ ಆಗಿರೋದ್ರಿಂದ ಐ ಥಿಂಕ್ ಅವರು ಆ ಪವರ್ ಪ್ಲೇ ಯುಟಿಲೈಸೇಷನ್ ಸ್ವಲ್ಪ ಕಮ್ಮಿ ಆಗ್ತಿದೆ ಏನೋ RCB ಅಲ್ಲಿ ಅಂತ. ಸ್ಪೆಷಲಿ ವಿರಾಟ್ ಕೊಹ್ಲಿ ಅಂದ್ರೆ ವಿ ಸ್ಟಾರ್ಟೆಡ್ ಲೈಕಿಂಗ್ ಹಿಮ್. ಅವ್ರ 100s 4s ಅದೆಲ್ಲ 6 ಅಷ್ಟು ಹಿಟ್ ಮಾಡಲ್ಲ ಅನ್ನೋದು ಗೊತ್ತಿರೋ ವಿಷಯ. 4s ಕವರ್ ಡ್ರೈವ್ 4s ಎಲ್ಲ ತುಂಬಾ ಚೆನ್ನಾಗಿ ಆಡೋದ್ರಿಂದ ಪವರ್ ಪ್ಲೇ ಅಲ್ಲಿ ಅದನ್ನ ಯುಟಿಲೈಸ್ ಮಾಡ್ಕೋಬೇಕು. ಆ 4-5 ಓವರ್ಸ್ ಅಲ್ಲಿ ಏನು ರನ್ 30-40 ರನ್ಸ್ ಇಸ್ ನಾಟ್ ಎನಫ್. ಬಿಗ್ ಸ್ಕೋರ್ ಮಾಡ್ಬೇಕು. ಈ ಸೀಸನ್ ಅಲ್ಲಿ 200+ ಸ್ಕೋರ್ ಮಾಡಕ್ ತುಂಬಾ ಕಷ್ಟ ಆಗ್ತಿದೆ RCBಗೆ. ಸೊ ಆ ಪಾಯಿಂಟ್ ಅಲ್ಲೆಲ್ಲ ವರ್ಕ್ಔಟ್ ಮಾಡಿದ್ರೆ ಇಟ್ ವಿಲ್ ಬಿ ಗುಡ್ ಅಂತ ಅನ್ಸುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.